ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಬೆನ್ನಿಲಿ ರೀಡರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನಾವು ಗಣೇಶ ಕವರ್ ಮಾಡಕ್ ಬಂದಿದೀವಿ. ಯಾವ ತರ ಗಣೇಶ ಅಂದ್ರೆ, ನೀವು ಮನೇಲಿ ಕೂರ್ಸೋ ಗಣೇಶ, ದೊಡ್ಡ ದೊಡ್ಡ ಗಣೇಶ ಅಲ್ಲ. ನಾವು ಬಂದಿರೋದು ಜೈಶಕ್ತಿ ಆರ್ಟ್ಸ್ ಅಂತ ನೋಡ್ಬೋದಲ್ಲಿ, ಬಾನಸವಾಡಿನಲ್ಲಿ. ಈಗ ಈ ಕಡೆ ಫುಲ್ಲು ನೋಡ್ಬೋದು ನೀವು ಯಾವ ತರ ಗಣೇಶ ಇದೆ ಅಂತ. ಎಲ್ಲ ಮನೆ ಕೂರ್ಸೋ ಗಣೇಶ, ಅದು ಟ್ರೆಂಡಿ ಗಣೇಶ ಈ ವರ್ಷ ಮಾಡಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಂಗಂತೂ ಫುಲ್ ಫಿದಾ ಆಗ್ಬಿಟ್ಟೆ ನಾನು ನೋಡಿ. ಸೊ ನಾನು ಇಲ್ಲಿಂದನೇ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿನಿ. ಅದು ಜೈಶಕ್ತಿ ಆರ್ಟ್ಸ್ ಅವರು ಓನರ್ ಕರೆಸ್ತೀನಿ, ಅವ್ರ ಹತ್ರ ಮಾತಾಡೋಣ ಒಂದ್ 2-3 ಮಾತು. ಅಣ್ಣ ಬನ್ನಿ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ಪ್ರಮೋದ್ ಅಂತ. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರ ಅಣ್ಣ? 3 years. 3 years. ಸೊ ಈ ವರ್ಷ ನಿಮ್ ಹತ್ರ ಟ್ರೆಂಡಿ ಗಣೇಶ ಅಂತ ಯಾವ್ದು ಇದೆ ಅಣ್ಣ? ಮುಂಬೈ ಸ್ಟೈಲ್ ಎಲ್ಲಾದ್ರಲ್ಲೂ ಇದೆ. ಚಿಂತಾಮಣಿ ಇದೆ, ಚಿಂತಾಮಣಿ, ನರಸಿಂಹ ಇದ್ದಾರೆ, ನರಸಿಂಹ ಆತರ. ನಿಮ್ಗೆ ಇವಾಗ ನಾವು ಕಸ್ಟಮೈಸ್ ಆಗಿ ಬೀಡ್ಸ್ ಅದು ಮಾಡ್ಕೊಡ್ತೀವಿ. ಕಸ್ಟಮರ್ ಹೆಂಗ್ ಕೇಳ್ತಾರೋ ಅದೇ ತರ ಮಾಡ್ಕೊಡ್ತೀವಿ. ಓಕೆ. ಇವಾಗ ಗಣೇಶ ಎಷ್ಟಡಿಯಿಂದ ಎಷ್ಟಡಿ ಐತ? ನಮ್ಮ ಹತ್ರ 8 ಇಂಚಿಂದ ಹಿಡ್ದು 6 ಅಡಿವರೆಗೆ ಇದೆ. 6 ಅಡಿ. ಎಲ್ಲ ಮನೆ ಕೂರ್ಸೋದೆ? ಮನೆ ಕೂರ್ಸೋದು, ರೋಡಲ್ಲಿ ಕೂರ್ಸೋದು ಎಲ್ಲ ತರದ್ದು ಐತೆ. ಓಕೆ. ನೀವು ಕೇಳಿದ್ರೆ ಅವ್ರ ಹತ್ರ ಮನೆ ಕೂರ್ಸೋದಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಳು ರೋಡಲ್ಲಿ ಕೂರಿಸ್ತಾರಲ್ಲ, ಆ ತರ ಎಲ್ಲ ಗಣೇಶನು ಇದೆ. ಈ ವರ್ಷ ಟ್ರೆಂಡಿ ಗಣೇಶ ನೀವು ಮಾಡಿರೋದು ಯಾವ್ದು? ನಾವು ಮಾಡಿರೋದು ಚಿಕ್ಕದು, ಮನೆಗೆ ಇಕ್ಕೋದೆಲ್ಲ ಸೂಪರ್ ಆಗಿದೆ. ಇಲ್ಲಿ ನೋಡ್ರಿ, ಇದು ನಾವು ನೋಡಿರ್ಲಿಲ್ಲ. ಪರ್ಲ್ ಓಪನಿಂಗ್ ತರ ಇದು. ಸೊ ತುಂಬಾ ಕ್ಯೂಟ್ ಆಗಿದೆ, ನೋಡ್ಬೋದು ನೀವು. ಈ ತರ ಗಣೇಶ ನಾನ್ ಚಾಲೆಂಜ್ ಕೊಡ್ತೀನಿ, ಈ ವರ್ಷ ಯಾವ ಗೋಡನಲ್ಲೂ ನೋಡಿರಲ್ಲ. ಅದು ಮನೆ ಕೂರ್ಸೋ ಗಣೇಶನಲ್ಲಿ ಯಾವ್ದಲ್ಲೂ ನೋಡಿರಲ್ಲ. ಇದು ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇದೆಲ್ಲ 8 ಇಂಚಿನ ಗಣೇಶ. ಆ ಪೇಟ, ಆ ಕಲರ್ಗಳು ನೋಡಿ ಪೇಂಟಿಂಗ್ ಮಾಡಿರೋದವ್ರು. ಇದು ಡಿಫ್ರೆಂಟ್ ಆಗಿ ಆಣೆ ಗಣೇಶ ಇದು ನೋಡ್ಬೋದು. ಹಿಂದಗಡೆ ಪೇಟ ಗಣೇಶನೂ ಇದೆ. ಅಲ್ಲಿ ನೋಡಿದ್ರೆ ನಿಮ್ಗೆ ಬೇಬಿ ಗಣೇಶ ಕಾಣಿಸ್ತು. ಇದು ನೋಡ್ಬೋದು, ಇದು 8 ಇಂಚಿದು ಡಬ್ಲ್ಯೂ ಸೀಟ್ ಗಣೇಶ. ಇದು ಮಾಮೂಲಿ ಪೇಟ ಗಣೇಶ. ಇದು ಪಕ್ಕದಲ್ಲಿ ಇರೋದು ಕೃಷ್ಣ ಸ್ಟೈಲ್ ಗಣೇಶ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಬೇಬಿ ಗಣೇಶ ಕೃಷ್ಣ ಸ್ಟೈಲ್ ಇದು, ಆಯ್ತಾ? ಇದು ನೋಡಿ, ಇದು ನಾರ್ಮಲ್ ಬೇಬಿ ಗಣೇಶ, ನಾರ್ಮಲ್ ಗಣೇಶ ನಿಮ್ಗೆ 8 ಇಂಚಿಂದಿದು. ಆ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮ್ಗೆ ಆ ಕಲರು ಮತ್ತೆ ಆ ಕಣ್ಣಿನ ಕಳೆ ಎಲ್ಲ, ಇದೆಲ್ಲ ಸೇಮ್ 8 ಇಂಚಿನ ಗಣೇಶ ನೀವು ನೋಡ್ಬೋದು. ಇದೆಲ್ಲ ನಿಮ್ಗೆ ಟೈಪ್ ಡಿಫ್ರೆಂಟ್ ವೆರೈಟೀಸ್ ಐತೆ ನೋಡಿ. ಇದೆಲ್ಲ ಪೇಟ ಸ್ಟೈಲ್ ಗಣೇಶ ಇದೆಲ್ಲ. ಇದು ನೋಡಿ, ಇದು ಶಿವ ಸ್ಟೈಲ್ ಗಣೇಶ. ಇದು ಕೂತ್ಕೊಂಡಿರೋದು ಸೇಮ್ ಡಿಟ್ಟೋ ಅದೇ ತರ ಇದೆ, ಶಿವ ಸ್ಟೈಲು. ಕೈಗಳು ನೋಡಿ, 4 ಕೈಗಳು, ಒಂದು ಶಂಖ ಇಟ್ಕೊಂಡಿದೆ. ಮತ್ತೆ ಗಂಗೆ ಚಂದ್ರ, ಇದು ಗಂಗೆದು ಆ ಕೂದ್ಲು ಎಲ್ಲ ಸೇಮ್ ಇದೆ. ಮಗದಲ್ಲಿ ಕಳೆ ಮಾತ್ರ ಸೂಪರ್ ಆಗೈತೆ ಈ ಗಣೇಶದಲ್ಲಿ. ಇದು ಪೇಟ ಸ್ಟೈಲ್ ಗಣೇಶ, ಸಾಕಾಗೈತೆ ನೋಡಿ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಇದು ಬೇಬಿ ಗಣೇಶ, ಸಿಂಹದ ಮೇಲೆ ರೆಸ್ಟ್ ಮಾಡ್ತಾ ಇರೋದು. ಸೇಮ್ ಸಾಕಾಗೈತೆ. ಹಿಂದಗಡೆ ನೋಡ್ಬೋದು ನಿಮ್ಗೆ ಕೃಷ್ಣ ಸ್ಟೈಲು ನಿಮ್ಗೆ ಬರೋದು. ಇದು ಕೃಷ್ಣ ಸ್ಟೈಲು. ಇದು ನಮ್ಮ ಇಳಿ ರಾಯ ಅವ್ರ ಜೊತೆ ಇರೋದು ಗಣೇಶ. ಸೂಪರ್ ಆಗೈತೆ ಈ ಗಣೇಶ. ನೋಡಿ, ನಂಗೆ ಇದು ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ಇದು ಕಳೆ ನೋಡಿ ಮುಖದಲ್ಲಿ, ಸಾಕಾಗೈತೆ ಇದು. ಸೊ ಇದು ಆಕ್ಚುಲಿ ಅವ್ರು ಪೂಜೆ ಮಾಡಕ್ಕೆ ಇಟ್ಕೊಂಡಿರೋದು ಗಣೇಶ. ಹಂಗೆ ಕೆಳಗ್ ಬಂದ್ರೆ ಅದೇ ಸ್ಟೈಲ್ ಅಲ್ಲಿ ಇನ್ನೊಂದು ಗಣೇಶ ಇದೆ, ಸೇಮ್ ಇದು. ಆದ್ರೆ ಸಿಟ್ಟಿಂಗ್ ಟೈಪ್ ಬೇರೆ ಬರುತ್ತೆ ನಿಮ್ಗೆ, ಮತ್ತೆ ಪಂಚೆ ಕಲರ್ ಬೇರೆದ್ ಬರುತ್ತೆ. ಸೊ ಇದ್ರ ಕಲರ್ ನೋಡ್ಬೋದು ನೀವು, ಪೇಟ ಕಲರು, ಕಣ್ಣಿನ ಕಳೆ ನೋಡ್ಬೋದು, ಆ ಕಿವಿ ಇದು, ಆ ಪಂಚೆ ಕಲರ್ದೆಲ್ಲ ಸೂಪರ್ ಆಗೈತೆ ಗುರು. ಇದು ಮತ್ತೆ ಬೇಬಿ ಗಣೇಶ, ಇದೆಲ್ಲ ನೋಡ್ಬೋದು ಸೇಮ್ ಬೇಬಿ ಗಣೇಶ, ಕ್ಯೂಟ್ ಆಗೈತೆ ಬೇಬಿ. ಸೊ ಇದನ್ನು ಬೇಬಿ ಗಣೇಶನೇ. ಇನ್ನೊಂದು ಇದೂನು ಬೇರೆ ತರ ಸ್ಟೈಲ್ ಇದೆ ಅಷ್ಟೇ. ಸೊ ಮಕ್ಕದಲ್ಲಿ ಕಳೆ ಆಗ್ಲಿ, ಮತ್ತೆ ಪಂಚೆ ಕಲರ್ ನೋಡಿ, ಇಳಿರಾಯ ಇಲ್ಲೇ ಪಕ್ಕದಲ್ಲೇ ಅವ್ರೆ. ಇದು ಶಂಖ ಮೇಲೆ ಕೂತಿರೋ ಗಣೇಶ, ಸೇಮ್ ಚೆನ್ನಾಗೈತೆ. ಇದು ನವಿಲ್ದು ನೋಡ್ಬೋದು, ಇದು ಡಿಫ್ರೆಂಟ್ ಆಗಿ ಚೆನ್ನಾಗೈತೆ. ನವಿಲ್ ಮೇಲೆ ಕೂತಿರೋದು ಗಣೇಶ, ಆ ನವಿಲ್ ಗರಿ. ಮತ್ತೆ ಇದು ನೋಡ್ಬೋದು ನೀವು, ಪೇಟ. ಇದು ನೋಡಿ, ಇದು ಬೇಬಿ ಸ್ಟೈಲ್ ಗಣೇಶ. ಎಷ್ಟು ಸಖತ್ತಾಗಿದೆ ಅಂತ, ಸೂಪರ್ ಆಗಿದೆ. ಮತ್ತೆ ಫೋರ್ಸ್ ಸಕ್ಕತ್ತಾಗಿ ಕೊಡ್ತಾ ಇದೆ. ಪೇಟ ಮತ್ತೆ 4 ಕೈ, ಪಂಚೆ ಕಲರು, ಬಿಗ್ ಸಕ್ಕತ್ತಾಗಿ ಕಾಣಿಸ್ತಾ ಐತೆ. ಬೇಬಿ ಸ್ಟೈಲ್ ಗಣೇಶ ಇದು. ಇದು ನೋಡ್ಬೋದು, ದರ್ಬಾರ್ ರಾಜ ತರ ಇದೆ. ಇದು ಪಕ್ಕದಲ್ಲಿ ಗೋಮಾತೆನೂ ಇದೆ. ಇದು ಸೂಪರ್ ಆಗಿ ಕಳೆ ಸಕ್ಕತ್ತಾಗೈತೆ, ನೋಡ್ಬೋದು. ಈ ತರ ತುಂಬಾ ಅಂದ್ರೆ ತುಂಬಾ ಗಣೇಶಗಳೈತೆ.
ನೀವು ಬಂದೆ ನೀವು ಬೇಗ ಬಂದ್ರೆ ಬೇಗ ಬುಕ್ ಮಾಡ್ಕೊಂಡು ಹೋದ್ರೆ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಐತೆ ನೋಡ್ಬೋದು. ಈ ಗಣೇಶ ನೋಡಿ, ಈ ಗಣೇಶ ಒಂಥರ ಸಕ್ಕದ ಕಾಣಿಸ್ತೈತೆ. ಬ್ಯಾಕ್ ಗ್ರೌಂಡ್ ಇದೆಲ್ಲ ಆ ಪೇಟ್ ಹಾಗೂ ಆ ಪಂಚೆ ನೋಡ್ಬೋದು. ಆನೆ ಸ್ಟೈಲ್ ಇದು ಕೆಳಗೆ ನಿಮ್ಗೆ. ಮತ್ತೆ ಈ ಕಡೆ ಬಂದ್ರೆ ಹೂವ, ಇಲ್ಲಿ ನೋಡಿ ಹೂವ ಸೂಪರ್ ಅಂದ್ರೆ ಸೂಪರ್ ಆಗೈತೆ ಇದು ಗಣೇಶ. ಇದು ಮತ್ತೆ ಸೇಮ್ ಬೇಬಿ ಸ್ಟೈಲ್ ಗಣೇಶ, ಚಿಕ್ಕದು 1 ಇಂಚಿಂದು ನಿಮ್ಗೆ ಸೂಪರ್ ಆಗೈತೆ. ವಿತ್ ಗೋಮಾತೆ ಜೊತೆ ಮೋದಕನು ಇಟ್ಕೊಂಡವ್ರೆ. ಇದು ಆಕ್ಚುಲಿ ಇದು ಅಂದ್ರೆ ಏನ್ ಲಾಲ್ ಬಾಗ ರಾಜ, ಇದು ಲಾಲ್ ಬಾಗ್ಚ ರಾಜ. ಇದು 1 ಅಡಿ ಅಲ್ಲ ಅಣ್ಣ? 1 ಅಡಿ 1 ಇಂಚು, 1 ಅಡಿನ ಇದು? ಇದು 1 ಅಡಿ ಗಣೇಶ, ಲಾಲ್ ಬಾಗ್ಚ ರಾಜ. ಸಕ್ಕದ ಕಾಣಿಸ್ತೈತೆ ನೋಡಿ, ಸೂಪರ್ ಆಗೈತೆ. ಕೈಯಲ್ಲಿ ಆ ಚಕ್ರ ಮತ್ತೆ ಗದೆ, ಆ ಪಂಚೆ ಕಲರ್ಗೂ ಕಾಂಟ್ರಾಸ್ಟ್ಗೂ ಹಿಂದಗಡೆ ಸೂಪರ್ ಆಗಿ ಕಾಣಿಸ್ತೈತೆ. ಇದೇ ತರ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಐತೆ. ನೀವು ಬೇಗ ಬಂದ್ರೆ ಬೇಗ ಬುಕ್ ಮಾಡ್ಬೋದು, ಒಳ್ಳೊಳ್ಳೆ ಗಣೇಶ ಸಿಗುತ್ತೆ ನಿಮ್ಗೆ. ಸೊ ಗೈಸ್, ಅದು ಫಸ್ಟ್ ಗೋಡನ್ ನೀವು ನೋಡಿದ್ದು. ಇದು ಸೆಕೆಂಡ್ ಗೋಡನ್ ಇನ್ನೂ ಸೂಪರ್ ಆಗಿದೆ. ನಾನೇ ನೋಡಿ ಬೇಜಾರಾಗ್ಬಿಟ್ಟೆ, ಗುರು ಇದು ತಗೊಂಡ್ರೆ ಇಲ್ಲೇ ತಗೊಬೇಕು ಗುರು ಮನೆಗೆ ಅಂತ. ಅದು ಚಿಕ್ಕ ಗಣೇಶ ನಾನ್ ತೋರಿಸಿದ್ ಫಸ್ಟ್. ಇದು ದೊಡ್ಡ ಗಣೇಶ ವಿತ್ ಗೌರಿ. ಆ ಗಣೇಶನಲ್ಲೂ ಅಲ್ಲಿ ಎಷ್ಟು ನಿಮ್ಗೆ ವೆರೈಟೀಸ್ ನೋಡಿದ್ರ ಅದಕ್ಕಿಂತ ಡಬಲ್ ಇಲ್ಲಿ ಐತೆ. ಮತ್ತೆ 2 ಹೊಸ ಡಿಸೈನ್ ಬಂದೈತೆ, ತುಂಬಾ ಬಂದೈತೆ. ಆದ್ರೆ ನೋಟಿಸಬಲಿ ನಿಮ್ಗೆ 2 ಮಾತ್ರ ನಮ್ ಪ್ರಕಾರ ಇಷ್ಟ ಆಗೋದು. ನೀವು ಯಾವ್ದು ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಇನ್ನೊಂದು ವಿಷಯ, ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ಯಾವ್ದೇ ಹೊಸ ವಿಡಿಯೋ ಬಂದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಹೊಸ ಪೇಜ್ ಮಾಡಿದೀನಿ ಈ ಕಾರಣಕ್ಕೆ ಅಂತಾನೆ, ಸಂಚಾರಿ ಮನು ಅಂತ. ಅದು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅನ್ಕೊಂಡಿದ್ದೆ. ಸೊ ಅದನ್ನು ಡೂ ಫಾಲೋ. ಅದ್ರಲ್ಲೇ ತುಂಬಾ ಮೇಜರ್ ಅಪ್ಡೇಟ್ಸ್ ನಾನು ಯೂಟ್ಯೂಬ್ ದಲ್ಲಿ ಹಾಕೋದು. ನನ್ನ ಪರ್ಸನಲ್ ಐತೆ ಇನ್ಸ್ಟಾಗ್ರಾಮ್ ಐಜಿ, ಅದನ್ನು ಕೆಳಗೆ ಹಾಕಿರ್ತೀನಿ, ಡೂ ಫಾಲೋ. ಮತ್ತೆ ಇನ್ನೇನಕ್ಕೆ ತಡ, ಬನ್ನಿ ಸೆಕೆಂಡ್ ಗೋಡನ್ಗೆ ಹೋಗೋಣ. ಗುರು ಫಸ್ಟ್ ಈ ಗಣೇಶ ತೋರಿಸ್ಬಿಡ್ತೀನಿ, ಆಮೇಲೆ ಮಿಕ್ಕಿದೆಲ್ಲ ಗಣೇಶ ತೋರಿಸ್ತೀನಿ, ಬೇಜಾರ್ ಮಾಡ್ಕೊಂಬಿಡ್ರಿ. ಈ ಗಣೇಶ ಚಿಂತಾಮಣಿ ಗಣೇಶ. ಸೇಮ್ ನೀವು ಎಲ್ಲಿ ನೋಡಿರ್ತೀರಾ ಅಂದ್ರೆ ಮುಂಬೈ ಸ್ಟೈಲ್ ಗಣೇಶ ಚಿಂತಾಮಣಿ. ತುಂಬಾ ಅಂದ್ರೆ ತುಂಬಾ ರೇರ್ ಗಣೇಶ ಇದು ಮಾಡೋದು. ದರ್ಬಾರ್ ಸ್ಟೈಲ್ ಗಣೇಶ ಸೂಪರ್ ಆಗೈತೆ ಚಿಂತಾಮಣಿ ಗಣೇಶ. ಮತ್ತೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದು ಬೇಬಿ ಸ್ಟೈಲ್ ಗಣೇಶ ನೋಡ್ಬೋದು. ಕೂದಲು ಚಿಕ್ಕ ಮಕ್ಳವ್ರಿಗೆ ಕಟಿಂಗ್ ಮಾಡಿದಾಗ ಹಿಂಗಿರುತ್ತೋ ಅದೇ ಸ್ಟೈಲು ಬೇಬಿ ಗಣೇಶ. ಇದನ್ನು ನೀವು ಸೊಂಡ್ಲು ನೋಡ್ಬೋದು. ಮತ್ತೆ ಪಂಚೆ, ಮೋದಕ, ಆ ಗೋಲ್ಡನ್ ಕಲರ್ದು ಏನು ಸರ ಎಲ್ಲ ಐತೆ. ಡೀಟೇಲ್ಸ್ ನೋಡಿ, ಆ ಡೀಟೇಲ್ಸ್ ನೋಡಿದ್ರೇನೆ ನಿಮ್ಗೆ ತುಂಬಾ ಒಂಥರ ಅಟ್ರಾಕ್ಟ್ ಆಗುತ್ತೆ. ಕಣ್ಣಿನ ಕಳೆ ಎಲ್ಲ. ಪಿಲ್ಲೋ ಬರುತ್ತೆ, ಪಿಲ್ಲೋ ಪಕ್ಕ ಮೂಷಕನೂ ಇದಾರೆ ನೋಡ್ಬೋದು ನೀವು. ಇದು ನಾರ್ಮಲ್ ಸ್ಟೈಲ್ ಗಣೇಶ. ಇದು ನೋಡ್ಬೋದು, ಇದ್ರಲ್ಲಿ ಕಿರೀಟ ಬರುತ್ತೆ, ಸೇಮ್ ಎಲ್ಲ ಬರುತ್ತೆ 4 ಇವನು. ಇದು ಪಿಲ್ಲೋ ಏನೂ ಇಲ್ಲ, ಕೂತಿರೋದು. ಈ ಕಡೆಗೆ ಬಂದ್ರೆ ಇದು ಡಿಫ್ರೆಂಟ್ ಆಗೈತೆ. ಇದು ಕೂತಿರೋದು, ಆದ್ರೆ ಹೂವ ಐತೆ ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ. ಅಲ್ಯ ಮತ್ತೆ ದರ್ಬಾರ್ ಸ್ಟೈಲು, ಮತ್ತೆ ಮೇಲ್ಗಡೆ ನವಿಲ್ ಗರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೂಪರ್ ಆಗೈತೆ ಗುರು. ಅದ್ರ ಹಿಂದೆ ಹೋದ್ರೆ ನರಸಿಂಹರಾಜ, ನಮ್ಮ ನರಸಿಂಹರಾಜ ಅವ್ರ ಜೊತೆ ಕೂತಿರೋದು ಗಣೇಶ. ಕ್ಯೂಟ್ ಆಗಿ ಸಕ್ಕದ ಕೂತಿರೋದು ನೀವು ನೋಡ್ಬೋದು. ಗಣೇಶ ಸ್ಟೈಲಿಂಗು, ಗಣೇಶಗೆ ನಿಮ್ಗೆ ಈ ಡ್ರೇಪ್ಸು ಇದೆಲ್ಲ ಅವರೇ ಕಸ್ಟಮ್ ಆಗಿ ಮಾಡ್ಕೊಡ್ತಾರೆ. ನೀವು ಬಂದ್ರೆ ನೀವು ಆನ್ ಡಿಮ್ಯಾಂಡ್ ಕೇಳಿದ್ರೆ ಇದೆಲ್ಲ ಅವರೇ ಕಸ್ಟಮ್ ಆಗಿ ಮಾಡ್ಕೊಡ್ತಾರೆ. ನರಸಿಂಹರಾಜ ಮಖ ಡೀಟೇಲ್ಸು ಮತ್ತೆ ತಿಲ್ಕ ಅದೆಲ್ಲ ಸೂಪರ್ ಆಗೈತೆ ಗುರು. ನೋಡ್ರಿ ಗುರು, ಇದ್ದು ನಾನು ಹೇಳಿದ 2ನೇದು. ಇದು ಕಾಂತಾರ ಫಿಲಮ್ದು ಕಿರೀಟ. ನೋಡಿದ ಕಿರೀಟನಲ್ಲೇ ಗೊತ್ತಾಗೋಗುತ್ತೆ. ಮತ್ತೆ ಇನ್ನು ಹಿಂದಗಡೆ ಕೈಯಲ್ಲಿ ಬೆಂಕಿ ಇಟ್ಕೊಂಡಿರೋ ಇದ್ರಲ್ಲೂ ಗೊತ್ತಾಗುತ್ತೆ ನಿಮ್ಗೆ. ಕೋಲಾ ಸ್ಟೈಲ್ ತರ ಮಾಡಿರೋದು ಕಿರೀಟ. ಮತ್ತೆ ಇದು ನೋಡ್ಬೋದು 3ನೇ ಕಣ್ಣು ಗಣೇಶಗೆ. ಡೀಟೇಲ್ಸ್ ನೋಡ್ರಿ ಗುರು, ಡೀಟೇಲ್ಸು ಪಂಚೆ ಕಲರು, ಶಲ್ಯ ಕಲರು, ಅದು ಗುರು ಇದು ಸಾಕದಾಗೈತೆ ಗುರು. ಇದು ನೋಡ್ರಿ ಗುರು, ಇದು ಸ್ಟ್ಯಾಂಡಿಂಗ್ ಗಣೇಶ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಕೆಳಗಡೆ 5 ಎಡೆ ಹಾವಿದೆ, ಸಮುದ್ರ ಸ್ಟೈಲ್ ಅಲ್ಲಿ. ಇದು ಸಮುದ್ರದಿಂದ 5 ಎಡೆ ಹಾವು ಮೇಲೆ ನಿಂತಿರೋ ಗಣೇಶ ಇದು. ನೀವು ಕಿರೀಟ ಕಲರು ಮತ್ತೆ ನಿಂತಿರೋ ಸ್ಟೈಲು, ಆ ಮುಖದಲ್ಲಿ ಕಳೆ ಅವೆಲ್ಲ ನೋಡ್ಬೋದು. ಸೂಪರ್ ಆಗೈತೆ ಗುರು. ಹಿಂದಗಡೆಗೆ ಬಂದ್ರೆ ನಾವು ಹಂಗೆ ನೋಡ್ಬೋದು ಕೃಷ್ಣ ಸ್ಟೈಲ್ ಗಣೇಶ. ಕೊಳಲಿಲ್ಲ ಅಷ್ಟೇ, ನವಿಲು ಗರೆ ಮತ್ತೆ ಪಂಚೆ ಕಲರ್ ಎಲ್ಲ ಮ್ಯಾಚ್ ಮಾಡೋರೆ. ಶಲ್ಯ ಜೊತೆ ಆರೆಂಜ್, ಯೆಲ್ಲೋ ಮತ್ತೆ ಇದು ಮ್ಯಾಚ್ ಮಾಡೋರೆ. ಸೂಪರ್ ಆಗೈತೆ ಗುರು ಗಣೇಶ. ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇರ್ಬೋದು ಶಿವಪ್ಪ ಜೊತೆ ಕೂತಿರೋದು ನಮ್ ಗಣೇಶ. ಒಂದು ಹಾವಿದೆ ಹಿಂದಗಡೆ, ಎದೆ ಎತ್ಕೊಂಡು ಕೂತಿರೋದು.
ಪಕ್ಕದಲ್ಲಿ ಶಿವಪ್ಪ, ನಮ್ಮ ಲಿಂಗ ಶಿವಪ್ಪ ಅವ್ರೆ. ಅದ್ರ ಕಲರ್ ನೋಡಿ, ಶಿವ ಅವ್ರ ಕಲರೇ ಗಣೇಶ ಕಲರ್ ಇರೋದು. ಆ ಶಲ್ಯ ಮತ್ತೆ ಆ ಹಾವಿನ ಡೀಟೇಲ್ಸ್ ಎಲ್ಲ ಸೂಪರ್ ಆಗೈತೆ. ಒಂದ್ಸತಿ ನೋಡ್ರಿ ನೀವು, ಸಾಕಾಗೈತೆ ಗುರು. ಇದೇ ಕೆಳಗ್ ಬಂದ್ರೆ ದೊಡ್ಡ ಕಿವಿ ಗಣೇಶ, ಇದು ಚಿಕ್ಕದು. ಆ ಓಂ ಅಂತ ಬರ್ದಿರೋದು, ದೊಡ್ಡ ಕಿವಿಗೆ ಡೆಕೋರೇಷನ್ ಮಾಡಿರೋದು ನೋಡ್ಬೋದು. ದರ್ಬಾರ್ ಸ್ಟೈಲ್ ಪಿಲ್ಲೋ ಬರುತ್ತೆ, ಸಕ್ಕತ್ತಾಗಿ ಕೂತಿರೋದು. ಇದ್ ನೋಡ್ಬೋದು, ನಿಮ್ಗೆ ಗ್ರ್ಯಾಂಡ್ ಆಗಿದೆ ಗಣೇಶ ನೋಡ್ಬೋದು. ಇದೆಲ್ಲ ಅವರೇ ಮಾಡಿರೋ ಡಿಸೈನ್ಸ್ ಎಲ್ಲ, ಸ್ಟೋನ್ ವರ್ಕ್ ಡಿಸೈನ್ಸ್, ಶಲ್ಯ ಮತ್ತೆ ಈ ಪಂಚೆ ವರ್ಕ್ ಅವರೇ ಮಾಡಿರೋದು. ದರ್ಬಾರ್ ಸೂಪರ್ ಆಗಿ ಡಿಸೈನ್ ಕೊಟ್ಟವ್ರೆ, ಅದಕ್ಕೆ ಎಷ್ಟು ಗ್ರ್ಯಾಂಡ್ ಆಗಿ ಸಾಕಾಗ ಕಾಣ್ತಾ ಇದೆ ಇವರು. ಇದು ಪ್ಯೂರ್ ಗಣೇಶ ಸ್ಟೈಲು. ಆ ಸ್ಕಿನ್ ಕಲರ್ ನೋಡ್ಬೋದು, ಮತ್ತೆ ಆ ಟೈಗರ್ ಸ್ಕಿನ್ ನೋಡ್ಬೋದು ಅವ್ರದ್ದು. ಕೆಳಗೆ ನಂದಿ ಕೂತವ್ರೆ, ಸಕ್ಕದಾಗೈತೆ. ಮತ್ತೆ ಇನ್ನೊಂದು ಚಂದ್ರ ಮತ್ತೆ ಗಂಗೆ ಕೂತಿರೋದು, ಡಮರು ಇಟ್ಕೊಂಡಿರೋದು ಎಲ್ಲ ಗುರು, ಎಲ್ಲ ಶಿವನ್ ಸ್ಟೈಲು. ಇದ್ ನೋಡ್ಬೋದು ನೀವು. ಇದು ಆನೆ ಮೇಲೆ ಕೂತಿರೋ ಗಣೇಶ ಕಾಣಿಸ್ತಾ ಇರ್ಬೋದು. ಆನೆ ಮತ್ತೆ ಅದ್ರ ಸೊಂಡ್ಲು ಎಲ್ಲ ನಿಮ್ಗೆ ಸಕ್ಕದ ಕಾಣಿಸ್ತೈತೆ. ಇದನ್ನು ದರ್ಬಾರ್ ಸ್ಟೈಲ್ ಕೂತಿರೋದು ಇದು. ಆ ಕೆಳಗೆ ಅವರು ಲೋಟಸ್ ಮೇಲೆ ಕೂತಿರೋದು, ಕಾಲ್ ಹತ್ರನು ಲೋಟಸ್ ಇದೆ, ಮತ್ತೆ ಅವ್ರು ಕೂತಿರೋ ಜಾಗದಲ್ಲೂ ಲೋಟಸ್ ಐತೆ. ಆ ಶಂಖ ಮತ್ತೆ ಇದೆಲ್ಲ ಸಾಕಾಗೈತೆ ಗುರು, ಸೂಪರ್ ಆಗಿ. ಈ ಕಡೆ ಬಂದ್ರೆ ಇದು ಶಂಖ ಗಣೇಶ, ಇದು ಅಲ್ಲಿ ತೋರಿಸ್ದಂಗೆ. ಆದ್ರೆ ಇದು ಅವರೇ ಸೇಮ್ ಅವಾಗ್ಲೇ ಹೇಳಿದ್ನಲ್ಲ, ಅವರೇ ಡಿಸೈನ್ ಮಾಡಿರೋದು. ಶಂಖ ನೋಡ್ಬೋದು, ಶಂಖದಿಂದ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅವ್ರ ಡಿಸೈನು, ಮತ್ತೆ ಆ ಗಣೇಶದು ಸ್ಟೈಲು ಕೂತಿರೋದು. ಮತ್ತೆ ಆ ಗಣೇಶ ಎಷ್ಟು ಎದ್ದು ಕಾಣತೈತೆ ಅಂದ್ರೆ, ಗಣೇಶ ಮತ್ತೆ ಆ ಪಂಚೆ ಸ್ಟೈಲ್ಗೆ, ಅವ್ರ ಸ್ಟೋನ್ ಡಿಸೈನ್ಗೆ ಸೂಪರ್ ಆಗಿ ಕಾಣಿಸ್ತೈತೆ. ಇದು ನೋಡಿದ್ರೆ ಇದು ಗೌರಿ. ಇದು ಆಕ್ಚುಲಿ ಕರೆಕ್ಟ್ ಆಗಿ ಅವರು ಫಿನಿಶ್ ಮಾಡಿಲ್ಲ, ಫಿನಿಶ್ ಮಾಡೋದು ಸೂಪರ್ ಆಗಿ ಬರುತ್ತೆ. ಇದು ಅಂಡರ್ ಪ್ರೋಗ್ರೆಸ್, ಆನ್ ಡಿಮ್ಯಾಂಡ್ ಮಾಡ್ತಾ ಇರೋದು ಇದು ಗೌರಿ. ಸೊ ಅಂಡರ್ ಪ್ರೋಗ್ರೆಸ್ ನೋಡ್ಬೋದು, ಇಷ್ಟು ಕಂಪ್ಲೀಟ್ ಮಾಡವ್ರೆ, ಇನ್ನೂ ತುಂಬಾ ಐತೆ, ಇದು ಮಾಡ್ತವ್ರೆ. ಈ ಕಡೆ ಬಂದ್ರೆ ನಿಮ್ಗೆ ಕೃಷ್ಣ ಸ್ಟೈಲು, ಮತ್ತೆ ಆ ಕೊಳಲ್ ಒಂದು ಮಿಸ್ಸಿಂಗ್ ಇದೆ. ಆ ನವಿಲು ಮತ್ತೆ ಆ ನವಿಲ್ ಗರಿ ಮೇಲ್ಗಡೆ ಇರೋದು, ಆ ಕೂಲ್ ಸ್ಟೈಲ್ ನೋಡ್ಬೋದು. ಈ ಕೂಲ್ ಸ್ಟೈಲ್ ನೀವು ಯಾವ್ದ್ರಲ್ಲೂ ನೋಡಿರಲ್ಲ ಕೃಷ್ಣ ಸ್ಟೈಲ್ ಗಣೇಶನಲ್ಲಿ. ಆ ಕೊಳಿಲ್ ಒಂದು ಮಿಸ್ಸಿಂಗು, ನವಿಲು ಮತ್ತೆ ಆ ನವಿಲ್ಗೆ ಮ್ಯಾಚ್ ಆದಂಗೆ ನಿಮ್ಗೆ ಪಂಚೆ ಮತ್ತೆ ಶಲ್ಯ ಕೊಟ್ಟಿರೋದು ನೋಡಿ, ಸೂಪರ್ ಆಗಿ ಐತೆ ಗುರು. ಈ ದರ್ಬಾರ್ ರಾಜ, ಇದು ಕೂತ್ಕೊಂಡು ದರ್ಬಾರ್ ಮಾಡ್ತಾರ ದರ್ಬಾರ್ ರಾಜ, ಸೂಪರ್ ಆಗಿ ಕಾಣಿಸ್ತೈತೆ. ಇದು ನೋಡ್ಬೋದು ನೀವು, ಈ ಪಂಚೆ ಎಲ್ಲ ಇವರೇ ಮಾಡಿರೋದು. ನಾನು ಹೇಳ್ದಂಗೆ ಆನ್ ಡಿಮ್ಯಾಂಡ್ ನೀವು ಇದು ಮಾಡ್ಕೊಟ್ರೆ ಅವ್ರು ನಿಮ್ಗೆ ಡಿಸೈನ್ ಮಾಡ್ಕೊಡ್ತಾರೆ. ತುಂಬಾ ಅಂದ್ರೆ ಪಂಚೆ ಒಂದೇ ಅಲ್ಲ, ಶಲ್ಯನೂ ಅವರೇ ಹಾಕಿರೋದು ನೋಡಿ. ಶಲ್ಯನೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಎಲ್ಲ ಸ್ಯಾಟಿನ್ ಕ್ಲೋತಿಂಗ್, ಇದೆಲ್ಲ ಸೂಪರ್ ಆಗಿ ಕಾಂಟ್ರಾಸ್ಟ್ ಸೂಪರ್ ಆಗಿ ಕೊಡ್ತೈತೆ. ಆ ಶಲ್ಯಗೂ ಮತ್ತೆ ಪಂಚೆ ಕಲರ್ಗೂ ಆ ದರ್ಬಾರ್ ರಾಜ ಕೂತ್ಕೊಂಡಿರೋ ಚೇರ್ಗೆ ಸೂಪರ್ ಆಗಿ ಕಾಣಿಸ್ತೈತೆ ಕಾಂಟ್ರಾಸ್ಟ್. ಈ ಕಡೆಗೆ ಬಂದ್ರೆ ನಮ್ಮ ಮಾಮೂಲಿ ಗಣೇಶ ಕಾಣಿಸ್ತಾ ಇರ್ಬೋದು. ಇದು 3.5-4 ಅಡಿ ಅಷ್ಟೇ. ಇದೂನು ಸೂಪರ್ ಆಗಿದೆ. ಇದನ್ನು ನೋಡ್ಬೋದು, ಕಲರ್ ಕಾಂಟ್ರಾಸ್ಟ್ ಮತ್ತೆ ಕಿರೀಟ ಕಲರ್ಸ್ ಎಲ್ಲ ಸೂಪರ್ ಆಗಿ ಹೋಯ್ತೆ. ನೀವು ಆರಾಮಾಗಿ ನೀವು ದೊಡ್ಡ ಕಿವಿ ಇದು ಕಾಣಿಸ್ತಾ ಇರ್ಬೋದು ನೀವು, ದೊಡ್ಡ ಕಿವಿ ಮತ್ತೆ ಕಲರ್ ಡಿಫ್ರೆನ್ಸ್ ನೋಡಿ, ಕಣ್ಣಿನ ಕಲರ್ದು ಮತ್ತೆ ಕಳೆ ಎಲ್ಲ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊಂಡ್ಲು ಯಾವ ಕಡೆ ಐತೆ ಅಂತ ನೋಡಿ. ಈ ಕಡೆ ನೋಡಿ, ಇದು ದರ್ಬಾರ್ ರಾಜ ಸೈಡ್ ಆಂಗಲ್ ಇಂದ ಆ ಪಂಚೆ ಕಲರ್ ನೋಡಿ, ಮತ್ತೆ ಆ ಕಿರೀಟ ಕಲರು ಇಂದ ಚೇರ್ ಕಲರು ಸೂಪರ್ ಆಗಿ ಕಾಣಿಸ್ತೈತೆ ಗುರು. ನೋಡ್ಬೋದು ನೀವು, ಸೂಪರ್ ಆಗಿ ಕಾಣಿಸ್ತೈತೆ. ಹೆಂಗೈತೆ ನೋಡು ಗುರು, ಸೂಪರ್ ಆಗಿ ಐತೆ. ಅದಕ್ಕೆ ಹೇಳಿದ್ದು, ನೀವು ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವು ಬೇಗ ಬುಕ್ ಮಾಡಿದ್ರೆ ಅವರು ನೀವು ಹೆಂಗ್ ಕೇಳ್ತೀರೋ ಹಂಗೆ ಮಾಡ್ಕೊಡ್ತಾರೆ ನಿಮ್ಗೆ. ವಿತ್ ನಿಮ್ಗೆ ಪಂಚೆ ಮತ್ತೆ ಶಲ್ಯ ಮತ್ತೆ ಸ್ಟೋನ್ ವರ್ಕ್ಸ್ ಮಾಡ್ಕೊಡ್ತಾರೆ. ಅದಕ್ಕೆ ಬೇಗ ಬರ್ಬೇಕು ನೀವು. ನಾನು ಅಡ್ರೆಸ್ ಮತ್ತೆ ಅವ್ರ ಫೋನ್ ನಂಬರ್ ಎಲ್ಲ ಒಳಗೆ ಹಾಕಿರ್ತೀನಿ. ಬಂದು ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಬಂದ್ರೆ ನಿಮ್ಗೆ ಯಾವ ತರ ಗಣೇಶ ಬೇಕೋ ಆನ್ ಡಿಮ್ಯಾಂಡ್. ಇದು ನೋಡಿ, ಇದು ಯೂನಿಕ್ ಆಗೈತೆ. ಇಲ್ಲಿ ಕೆಳಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಆನೆದು ಮುಖ ಕೆಳಗೂ ಐತೆ, ಕೂತ್ಕೊಂಡಿರೋ ಜಾಗದಲ್ಲಿ, ಗಣೇಶ ಕೂತ್ಕೊಂಡಿರೋ ಜಾಗದಲ್ಲಿ ಮೇಲ್ಗಡೆನೂ ಐತೆ ಆನೆ ಮುಖ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಮತ್ತೆ ಕಿರೀಟ ಕಲರ್ ನೋಡಿ, ಇದೂ ದೊಡ್ಡ ಕಿವಿ, ಇದು ಗಣೇಶದು. ಸೊಂಡ್ಲು ಮತ್ತೆ ರೈಟಿಗೆ ಬಂದೈತೆ, ಮತ್ತೆ ಪಂಚೆ ಕಲರು ಎಲ್ಲ ಕಾಂಟ್ರಾಸ್ಟ್ ಅಲ್ಲಿ ಐತೆ, ನೋಡ್ಬೋದು ನೀವು, ಸಕ್ಕದಾಗಿ ಐತೆ ಗುರು. ಸೊ ವಿಡಿಯೋ ಎಂಡಿಗೆ ಬಂದ್ವಿ ಗೈಸ್. ನಾನು ಫಸ್ಟ್ ಗಣೇಶ ಇದೆ ನಾನು ತೋರಿಸಿದ್ದು ಸ್ಪೆಷಲ್ ಗಣೇಶ ಅಂತ. ನಾನಲ್ಲ, ಸಾರಿ, ಅಣ್ಣ ತೋರಿಸಿದ್ದು ಸ್ಪೆಷಲ್ ಗಣೇಶ ಈ ವರ್ಷಕ್ಕಂತ. ನಾನು ಇದೇ ಗಣೇಶನ ತೊಗೊಂಡೋಯ್ತೀನಿ ಮನೆಗೆ, ಬುಕ್ಕಿಂಗ್ ಮಾಡ್ತೀನಿ ಇವಾಗ. ಸೊ ಈ ಗಣೇಶ ಅಂತೂ ನಾನು ತಗೊಂಡ್ರೆ ನಮ್ಮ ಮದರ್ ಪ್ರಾಮಿಸ್, ನಾನು ಈ ಗಣೇಶ ನೀರಿಗೆಲ್ಲ ಬಿಡಲ್ಲ. ಎಷ್ಟು ಕ್ಯೂಟ್ ಆಗೈತೆ ನೋಡ್ರಿ, ಈ ಗಣೇಶನ್ ನೀರಿಗೆ ಬಿಡಕ್ ಮನ್ಸು ಬರುತ್ತಾ? ನಮ್ಮ ತಾಯಣಗೂ ಇಲ್ಲ ಗುರು.
ನಾನಂತೂ ಮನೇಲಿ ಆರಾಮಾಗಿ ಚೆನ್ನಾಗಿ ನೋಡ್ಕೊಂತೀನಿ ಈ ಗಣೇಶನ. ಸೊ ಇದೇ ತರ ಗಣೇಶ ಬೇಕು ಅಂದ್ರೆ ಬನ್ನಿ, ನಾನು ಲೊಕೇಶನ್ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ. ಈ ತೋರಿಸಿರೋ ಗಣೇಶ, ಈ ವಿಡಿಯೋನಲ್ಲಿ ನೀವು ಯಾವ ಗಣೇಶ ನೋಡಿದಿರೋ ಎಲ್ಲ ಗಣೇಶನೂ ಸ್ಟಾಕ್ ಅಲ್ಲಿ ಇದೆ. ಇದೊಂದು ಗಣೇಶ ಬಿಟ್ಟು ನಂದು ಗಣೇಶ ಅಫಿಷಿಯಲ್ ಆಗಿ ಹೇಳ್ತೀನಿ, ಎಲ್ಲ ಗಣೇಶನೂ ಸ್ಟಾಕ್ ಅಲ್ಲಿ ಇದೆ. ಚಿಕ್ಕದಿಂದ ಹಿಡಿದು ದೊಡ್ಡ ಗಣೇಶವರೆಗೂ ಎಲ್ಲ ತೋರಿಸಿದೀನಿ. ನೀವು ಆ ಗಣೇಶ ಇನ್ನೂ ಸ್ಟಾಕ್ ಅಲ್ಲಿ ಇದೆ, ನೀವೇನಾದ್ರೂ ಬರ್ತಾ ಇದ್ದೀರಾ ಅಂದ್ರೆ ಅವ್ರಿಗೊಂದ್ಸತಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ. ಅವ್ರ ನಂಬರು ಅಡ್ರೆಸ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ. ಸೊ ಪ್ಲೀಸ್ ಡೂ ಫಾಲೋ, ಬೆಲ್ ಐಕಾನ್ ಇರುತ್ತೆ ಅದು ಆನ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ಗೆ ಅಫಿಷಿಯಲ್ ಆಗಿ ನನ್ನ ಯೂಟ್ಯೂಬ್ ನಲ್ಲಿ ಏನೇನು ಹಾಕ್ತೀನೋ ಅದೇ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕೋಣ ಅಂತ ಅಫಿಷಿಯಲ್ ಆಗಿ ಪೇಜ್ ಓಪನ್ ಮಾಡಿದೀನಿ. ಅದನ್ನು ಕೆಳಗೆ ಹಾಕಿದೀನಿ IG ಪೇಜ್, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಪರ್ಸನಲ್ IG ಅಕೌಂಟು ಇದೆ, ಅದನ್ನು ನಾನು ಹಾಕಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.